ನಿಮ್ಮ ಹತ್ರ ಒಂದು 50 ಲಕ್ಷ ರೂಪಾಯಿ ಕಾರ್ಪಸ್ ಇದ್ರೆ ಅದರಿಂದ ಮಂತ್ಲಿ ಏನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾ? 10,000 ಸಾಕಾಗತ್ತಾ? 20,000 ಸಾಕಾಗತ್ತಾ? 30,000, 40,000, 50,000 ಅಥವಾ 60,000 ರೂಪಾಯಿ ಸಾಕಾಗತ್ತಾ? ಸ್ನೇಹಿತರೆ, ಸುಮಾರು ಜನರ ಹತ್ರ 50 ಲಕ್ಷ 60 ಲಕ್ಷ ರೂಪಾಯಿ ಕಾರ್ಪಸ್ ಇರುತ್ತೆ. ಕೆಲವೊಬ್ಬರಿಗೆ ರಿಟೈರ್ಮೆಂಟ್ ಕಾರ್ಪಸ್ ಇರುತ್ತೆ, ಕೆಲವೊಬ್ಬರಿಗೆ ಯಾವುದೋ ಒಂದು ಪ್ರಾಪರ್ಟಿನ ಸೆಲ್ ಮಾಡಿರ್ತಾರೆ, ಅವ್ರ ಹತ್ರ ಒಂದು 50-60 ಲಕ್ಷ ರೂಪಾಯಿ ಕಾರ್ಪಸ್ ಇರುತ್ತೆ. ಕೆಲವೊಬ್ಬರಿಗೆ ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಬಂದಿರುತ್ತೆ, ಅವ್ರ ಹತ್ರ ಇರುತ್ತೆ. ಆದರೆ ಸುಮಾರು ಜನರಿಗೆ ಆ ಕಾರ್ಪಸನ್ನು ನಾವು ಯಾವ ರೀತಿ ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು, ಅದರಿಂದ ಮಂತ್ಲಿ ನಾವು ಯಾವ ರೀತಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನು ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಸ್ನೇಹಿತರೆ, ನಿಮ್ಮ ಹತ್ರ ಕೇವಲ ಹಣ ಇದ್ದರಷ್ಟೇ ಸಾಕಾಗಲ್ಲ, ಆ ಹಣ ಬೆಳಿಬೇಕು, ಪ್ಲಸ್ ಅದು ನಿಮಗೆ ತಿಂಗಳ ರಿಟರ್ನ್ನು ಕೊಡ್ತಾ ಇರಬೇಕು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಮಲ್ಲಿ ಏನಾದರೂ ಒಂದು 50 ಲಕ್ಷ ರೂಪಾಯಿ ಕಾರ್ಪಸ್ ಇದ್ದರೆ ನೀವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪ್ಲಸ್ ಅದರಿಂದ ತಿಂಗಳ ಏನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಒನ್ ಬೈ ಒನ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ನಿಮ್ಮಲ್ಲಿರೋ ಒಂದು 50 ಲಕ್ಷ ರೂಪಾಯಿ ಕಾರ್ಪಸ್ ಇಂದ ನೀವೇನಾದರೂ ಪ್ರತಿ ತಿಂಗಳು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ SWP ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. SWP ಅಂತಂದ್ರೆ ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನ್ ಅಂತೇಳಿ, ಇದು ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಸ್ಕೀಮಲ್ಲೂ ಕೂಡ ಇದು ಅವೈಲೇಬಲ್ ಇರುತ್ತೆ. SWP ಇಸ್ ಅ ಕಂಪ್ಲೀಟ್ ಆಪೋಸಿಟ್ ಆಫ್ SIP. SIP ನಲ್ಲಿ ನೀವೇನು ಮಾಡ್ತೀರಾ ಅಂತಂದ್ರೆ ಪ್ರತಿ ತಿಂಗಳು ಒಂದು ಅಮೌಂಟನ್ನು ಪೇ ಮಾಡ್ತೀರಾ, ಲಾಂಗ್ ಟರ್ಮಲ್ಲಿ ಅದು ಬೆಳೀಲಿ ಅಂತ ಬಿಡ್ತೀರಾ. ಸೇಮ್ ಅದೇ ರೀತಿಯಾಗಿ ಮ್ಯೂಚುವಲ್ ಫಂಡಲ್ಲಿ SWP ನಲ್ಲಿ ಏನು ಮಾಡ್ತಾರೆ ಅಂತಂದರೆ, ನೀವೊಂದು ಲಮ್ಸಮ್ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಆ ಅಮೌಂಟಿಂದ ತಿಂಗಳ ನೀವು ವಿಡ್ರಾಲ್ ಮಾಡಿಕೊಂಡ್ರೆ ಫಾರ್ ದಟ್ ವಿ ಕಾಲ್ ಇಟ್ ಎಸ್ ಅ SWP ಅಂತ ಕರಿತೀವಿ. ಈ SWP ನಲ್ಲಿ ಏನು ಮಾಡ್ತಾರೆ ಅಂತಂದರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟನ್ನು ಈಕ್ವಿಟಿ ಮಾರ್ಕೆಟ್ ಮತ್ತು ಡೆಟ್ ಮಾರ್ಕೆಟ್ ಎರಡೂ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಆ್ಯನ್ಯುವಲಿ ಒಂದು 13-14% ರಿಟರ್ನ್ನ ಜನರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಂದಿರುವಂಥ ರಿಟರ್ನನ್ನು ನಿಮಗೆ ತಿಂಗಳ ವಿಡ್ರಾಲ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಟೋಮೆಟಿಕ್ಕಾಗಿ ಕ್ರೆಡಿಟ್ ಮಾಡ್ತಾರೆ. ಈ ಒಂದು ವ್ಯವಸ್ಥೆಗೆ ವಿ ಕಾಲ್ ಇಟ್ ಆಸ್ ಅ SWP ಅಂತ ಕರಿತೀವಿ. ಸ್ನೇಹಿತರೆ, ನಿಮಗೆ SWP ನಲ್ಲಿ ಪ್ರತಿ ವರ್ಷ ಒಂದು 13-14% ರಿಟರ್ನ್ ಬರ್ಬೋದು. ಆದರೆ ಬಂದಿರುವಂಥ ರಿಟರ್ನನ್ನು ನೀವು ಪ್ರತಿ ಸಲ ವಿಡ್ರಾಲ್ ಮಾಡ್ತಾ ಹೋದರೆ ನಿಮ್ಮ ಅಮೌಂಟ್ ಏನಿರುತ್ತೆ, ನಿಮ್ಮ ಕಾರ್ಪಸ್ ಏನಿರುತ್ತೆ, ಅದು ಫರ್ದರ್ ಬೆಳೆಯೋದಿಲ್ಲ, ಅಪ್ರಿಷಿಯೇಟ್ ಆಗಲ್ಲ, ಪ್ಲಸ್ ಅದು ಬೇಗ ಖಾಲಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನಿಮ್ಗೊಂದು 13-14% ರಿಟರ್ನ್ ಬಂತು ಅಂದರೆ ಅದರಲ್ಲಿ ಒಂದು 6-7% ಅಷ್ಟೇ ನೀವು ವಿಡ್ರಾಲ್ ತಗೋಬೇಕು. ಮಿಕ್ಕಿರೋ ದುಡ್ಡನ್ನು ಅಲ್ಲಿ ಬೆಳೆಯೋದಕ್ಕೆ ಬಿಟ್ಟರೆ ನಿಮ್ಮ ಕಾರ್ಪಸ್ ಲಾಂಗ್ ಟರ್ಮಲ್ಲಿ ಚೆನ್ನಾಗಿ ಗ್ರೋ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಇದನ್ನು ಕ್ಯಾಲ್ಕುಲೇಷನ್ ಮೂಲಕ ನಿಮಗೆ ವಿತ್ ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೀನಿ. ವಿಷಯವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ರಿಕ್ವೆಸ್ಟ್ ಏನಂತಂದರೆ, ಇನ್ನೂ ಕೂಡ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಾಯ ಸಹಕಾರ ಖಂಡಿತ ನಮಗೆ ಬೇಕಾಗುತ್ತೆ. ಇದು ನಾವು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ, ನಿಮ್ಮನ್ನು ಎಜುಕೇಟ್ ಮಾಡೋದಕ್ಕೆ ನಮಗೆ ಎನ್ಕರೇಜ್ ಕೊಟ್ಟಂಗಾಗತ್ತೆ. ಅದರ ಜೊತೆಗೆ ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ನಿಮ್ಮ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ನಾನು ಫ್ರೀಯಾಗಿ ರಿವ್ಯೂ ಮಾಡಿಕೊಡ್ತೀನಿ. ನಿಮ್ಗೇನಾದರೂ ಸಪೋರ್ಟ್ ಬೇಕು ಅಥವಾ ಸರ್ವಿಸ್ ಬೇಕು ಅಂತಂದರೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ನೀವು FD ನಲ್ಲಿ ಒಂದು 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೀವು 50 ಲಕ್ಷ ರೂಪಾಯಿ FD ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆನ್ಯುವಲಿ ನಿಮಗೆ ಅರೌಂಡ್ ಒಂದು 6% ರಿಟರ್ನ್ ಬರುತ್ತೆ. 6% ರಿಟರ್ನ್ ಅಂತಂದ್ರೆ 50 ಲಕ್ಷಕ್ಕೆ ನಿಮಗೆ ಆನ್ಯುವಲಿ 3 ಲ್ಯಾಕ್ ಗ್ರೋತ್ ಆಗುತ್ತೆ. ಈ 3 ಲ್ಯಾಕ್ ಅನ್ನ ನೀವು ಮಂತ್ಲಿ ಡಿವೈಡ್ ಮಾಡಿದ್ರೆ ಮಂತ್ಲಿ ನಿಮಗೆ ಒಂದು 25,000 ರೂಪಾಯಿ ರಿಟರ್ನ್ ಬರುತ್ತೆ. ಸೊ 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ತಿಂಗಳ 25,000 ರೂಪಾಯಿ ರಿಟರ್ನ್ ಜನರೇಟ್ ಮಾಡಿದ್ರೆ ವಿಚ್ ಇಸ್ ಅ ಗುಡ್ ರಿಟರ್ನ್? ಇಟ್ ಈಸ್ ನಾಟ್ ಎಟ್ ಆಲ್ ಗುಡ್ ರಿಟರ್ನ್. ಸೊ ಯಾರು ಕೂಡ ಈ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದನೇ ಇಲ್ಲ. ಹಾಗಾದ್ರೆ ಇದಕ್ಕಿಂತ ಬೆಟರ್ ಆಪ್ಷನ್ ಏನಾದ್ರು ಇದೆಯಾ ಅಂತ ನೋಡಿದಾಗ ಸುಮಾರು ಜನ ಏನ್ ಮಾಡ್ತಾರೆ, ಮನೆಯನ್ನ ಕಟ್ಸ್ಬಿಟ್ಟು ಬಾಡಿಗೆ ಕೊಡ್ತಾರೆ. ಒಂದ್ ಮನೆ ಕಟ್ಸ್ಬೇಕಂದ್ರೂ ಕೂಡ ಅಂದಾಜಾಗಿ ಒಂದು 40-50 ಲಕ್ಷ ರೂಪಾಯಿ ಇವಾಗ ಮಿನಿಮಮ್ ಖರ್ಚಾಗತ್ತೆ. ಸೊ ಇದನ್ನ ತಿಂಗಳ ರೆಂಟಿಗೆ ಬಿಟ್ರು ಕೂಡ ಒಂದು 10,000 ರೂಪಾಯಿ ನಿಮ್ಗೆ ಬಾಡಿಗೆ ಬರುತ್ತೆ. 10,000 ರೂಪಾಯಿ ಬಾಡಿಗೆ ಬಂದ್ರೆ ವರ್ಷಕ್ಕೆ 1,20,000 ರೂಪಾಯಿ ಆಗುತ್ತೆ. ಈ 50 ಲಕ್ಷ ರೂಪಾಯಿನ 1 ಲಕ್ಷ ರೂಪಾಯಿ 20,000 ರೂಪಾಯಿ ನಿಮ್ಗೆ ರಿಟರ್ನ್ ಬಂತಂದ್ರೆ ಅದನ್ನ ಪರ್ಸೆಂಟೇಜ್ ತೆಗೆದಾಗ ಅದು ಜಸ್ಟ್ 2.5% ರಿಟರ್ನ್ ಆಗುತ್ತೆ. ಸೊ 2.5%, 50 ಲಕ್ಷಕ್ಕೆ 2.5% ರಿಟರ್ನ್ ತೆಗೆದು 10,000 ರೂಪಾಯಿ ತಿಂಗಳ ರಿಟರ್ನ್ ತಗೊಂಡ್ರೆ ದಟ್ ಈಸ್ ಅ ಗುಡ್ ರಿಟರ್ನ್, ವಿಚ್ ಇಸ್ ನಾಟ್ ಎಟ್ ಆಲ್ ಗುಡ್ ರಿಟರ್ನ್. ಸೊ ಈ ಮನೆ ಕಟ್ಸ್ಬಿಟ್ಟು ಬಾಡಿಗೆ ಕೊಡೋದು ಇನ್ನೂ ಅನೇಕ ಪ್ರಾಬ್ಲಮ್ ಇರುತ್ತೆ. ಏನೇನಂತಂದ್ರೆ ಕೆಲವೊಂದ್ಸಲ ಬಾಡಿಗೆದವ್ರು ಇರ್ತಾರೆ, ಬಿಟ್ಟು ಹೋಗ್ತಾರೆ, ಮಧ್ಯೆ ಒಂದ್ 2-3 ತಿಂಗಳು ಖಾಲಿ ಇರುತ್ತೆ.
ಪ್ಲಸ್ ಪ್ರತಿ ತಿಂಗಳು ನಿಮ್ಗೆ ರಿಪೇರಿ ಮೇಂಟೆನೆನ್ಸ್ ಇದ್ದೇ ಇರುತ್ತೆ. ಅಲ್ಲಿ ನಲ್ಲಿ ಕಿತ್ತೋಗುತ್ತೆ, ಟ್ಯಾಪ್ ಕಿತ್ತೋಗುತ್ತೆ, ಸಿಮೆಂಟ್ ಬಿಚ್ಚೋಯ್ತು, ಸೊ ಪೇಂಟ್ ಹಾಳಾಯ್ತು, ಈ ರೀತಿ ಕೇಬಲ್ ಕಿತ್ತೋಯ್ತು, ಈ ರೀತಿ ಅನೇಕ ಸಮಸ್ಯೆಗಳು ನಿಮ್ಗೆ ಕಂಟಿನ್ಯೂ ಆಗಿ ಇದ್ದೇ ಇರ್ತವೆ. ಕೆಲವೊಂದ್ಸಲ ನೀವೇ ಕೈಯಿಂದ ದುಡ್ಡು ಹಾಕಿ ಖರ್ಚು ಮಾಡುವಂತ ಚಾನ್ಸಸ್ನು ಕೂಡ ಈ ಮನೆಯನ್ನ ಕಟ್ಸ್ಬಿಟ್ಟು ಬಾಡಿಗೆ ಕೊಡೋದ್ರಲ್ಲಿ ಕೆಲವೊಂದ್ಸಲ ಬರುತ್ತೆ. ಸೊ ಅದಕ್ಕೋಸ್ಕರ ದಿಸ್ ಇಸ್ ನಾಟ್ ದ ಬೆಸ್ಟ್ ಆಪ್ಷನ್ ಟು ಗೆಟ್ ಮಂತ್ಲಿ ವಿಡ್ರಾಲ್. ಸೊ ಇದಕ್ಕಿಂತಲೂ ಬೆಟರ್ ಆಪ್ಷನ್ ಯಾವುದು ಅಂತಂದ್ರೆ SWP. ಈ SWP ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನ್ ಅಲ್ಲಿ ನಿಮ್ಗೆ ಆನ್ಯುವಲಿ ಒಂದು 14-15% ಗ್ರೋತ್ ಆಗುತ್ತೆ ಅಂತ ನಾನು ಅವಾಗಲೇ ಹೇಳಿದೆ. ಆದ್ರೆ ಇಲ್ಲಿ ನಿಮ್ಗೆ 12% ಗ್ರೋತ್ ಆದ್ರೂ ಕೂಡ ಒಳ್ಳೆ ರಿಟರ್ನ್ ಸಿಗುತ್ತೆ. ನಾನು ಇಲ್ಲಿ 12% ಕ್ಯಾಲ್ಕುಲೇಟ್ ಹಿಡಿದಿದ್ದೀನಿ. ಸೊ ನೀವು 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 12% ಗ್ರೋತ್ ಆಯ್ತಂದ್ರೂ ಕೂಡ ವರ್ಷ ನಿಮ್ಗೆ 6 ಲಕ್ಷ ರೂಪಾಯಿ ಗ್ರೋತ್ ಆಗುತ್ತೆ. ಈ 6 ಲಕ್ಷ ರೂಪಾಯಿದಲ್ಲಿ ನೀವು ತಿಂಗಳ ವಿಡ್ರಾಲ್ ತಗೊಂತೀರಾ ಅಂತಂದ್ರೆ ಹತ್ರ 50,000 ರೂಪಾಯಿ ನಿಮ್ಗೆ ವಿಡ್ರಾಲ್ ಬರುತ್ತೆ. 50 ಲಕ್ಷಕ್ಕೆ ತಿಂಗಳ 50,000 ರೂಪಾಯಿ ನಿಮ್ಗೆ ರಿಟರ್ನ್ ಬರ್ತಾ ಹೋಗುತ್ತೆ. ಆದ್ರೆ 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ತಿಂಗಳ 50,000 ರೂಪಾಯಿ ನೀವೇನಾದ್ರೂ ವಿಡ್ರಾಲ್ ತಗೊಂಡಿದ್ದೆ ಆದ್ರೆ ಸೊ ಏನಾಗತ್ತಂತಂದ್ರೆ ನಿಮ್ಮ ಕಾರ್ಪಸ್ ನಿಧಾನವಾಗಿ ಗ್ರೋತ್ ಆಗೋದು ಕಮ್ಮಿ ಆಗತ್ತೆ. ನಿಮ್ಮ ಕಾರ್ಪಸ್ನು ಕೂಡ ಕೆಲವೊಂದ್ಸಲ ಕಮ್ಮಿ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಈ 50 ಲಕ್ಷ ರೂಪಾಯಿದಿಂದನೇ ತಿಂಗಳ 50,000 ರೂಪಾಯಿ ವಿಡ್ರಾಲ್ ಆಗ್ತಿರೋದ್ರಿಂದ ನಿಮ್ಮ ಕಾರ್ಪಸ್ ಸ್ಲೋ ಆಗಿ ಬೆಳೆಯುವಂತ ಚಾನ್ಸಸ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಸೊ 50,000 ರೂಪಾಯಿ ವಿಡ್ರಾಲ್ ತಗೊಳ್ಳೋ ಜಾಗದಲ್ಲಿ 12% ಏನ್ ಗ್ರೋತ್ ಆಗ್ತಿರುತ್ತೆ, 12% ಗ್ರೋತ್ ಆಗುವಂತ ಜಾಗದಲ್ಲಿ ಜಸ್ಟ್ ಒಂದು 6-7% ರಿಟರ್ನ್ ಅನ್ನ ನೀವು ತಗೊಂಡಿದ್ದೆ ಆದ್ರೆ ನಿಮ್ಮ ಕಾರ್ಪಸ್ ಹೆಚ್ಚು ಗ್ರೋತ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನ ನಿಮ್ಗೆ ವಿತ್ ಎಕ್ಸಾಂಪಲ್ ತೋರಿಸ್ತೀನಿ ಇವಾಗ. ಸ್ನೇಹಿತರೆ, ಇದು SWP ಕ್ಯಾಲ್ಕುಲೇಟರ್. ಇಲ್ಲಿ 10 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರ ತಿಂಗಳ 10,000 ರೂಪಾಯಿ ವಿಡ್ರಾಲ್ ತಗೋತಾ ಇದ್ದೀರಾ ಫಾರ್ ನೆಕ್ಸ್ಟ್ 10 ಇಯರ್ಸ್. ನೆಕ್ಸ್ಟ್ 10 ವರ್ಷದಲ್ಲಿ ತಿಂಗಳ 10,000 ರೂಪಾಯಿ ವಿಡ್ರಾಲ್ ತಗೋತಾ ಇದ್ದೀರಾ. ನಿಮ್ಗೆ ಏನಾದ್ರು ಮಾರ್ಕೆಟ್ ಒಂದು 15% ಗ್ರೋತ್ ಆಯ್ತು ಅಂದ್ರೂ ಕೂಡ ನೀವು 10 ವರ್ಷಗಳಲ್ಲಿ ಟೋಟಲ್ ವಿಡ್ರಾಲ್ ತಗೊಳ್ಳೋ ದುಡ್ಡು ಬಂದ್ಬಿಟ್ಟು 12 ಲಕ್ಷ ವಿಡ್ರಾಲ್ ತಗೋತೀರಾ. ಸೊ 12 ಲಕ್ಷ ವಿಡ್ರಾಲ್ ತಗೊಂಡ್ರು ಕೂಡ ನಿಮ್ಮ 10 ಲಕ್ಷ ರೂಪಾಯಿ ಕೊನೆಗೆ ನಿಮ್ಗೆ 14 ಲಕ್ಷ ಉಳಿದಿರುತ್ತೆ, ವಿಚ್ ಇಸ್ ವೆರಿ ಗುಡ್. ನಿಮ್ಗೆ ವಿಡ್ರಾಲ್ ಬಂದಿದೆ. ಸೊ ನೀವು ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ವಿಡ್ರಾಲ್ ಬಂದಿದೆ, ಪ್ಲಸ್ ಅದಕ್ಕಿಂತ ಹೆಚ್ಚು ನಿಮ್ಗೆ ದುಡ್ಡು ಉಳಿದಿದೆ. ಆದ್ರೆ ಈ 10,000 ರೂಪಾಯಿ ವಿಡ್ರಾಲ್ ತಗೊಳ್ಳುವಂತ ಜಾಗದಲ್ಲಿ ನೀವು 5,000 ರೂಪಾಯಿ ವಿಡ್ರಾಲ್ ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ 14 ಲಕ್ಷ ಉಳಿಯೋ ಜಾಗದಲ್ಲಿ ನಿಮ್ಗೆ ಹತ್ರ 27 ಲಕ್ಷ ಉಳಿತು. ನಿಮ್ಮ ಅಮೌಂಟ್ ಆಲ್ಮೋಸ್ಟ್ ಆಲ್ ಡಬಲ್ ಆಯ್ತು. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಸೊ ನಿಮ್ಗೆ ಏನ್ ರಿಟರ್ನ್ ಜನರೇಟ್ ಆಗ್ತಿದೆ ಅಂದ್ರೆ ಒಂದು 13-14% ರಿಟರ್ನ್ ಜನರೇಟ್ ಆಗ್ತಿದೆ. ಅದರಲ್ಲಿ ಅರ್ಧ ಭಾಗವನ್ನ ನೀವು ವಿಡ್ರಾಲ್ ತಗೊಂಡ್ರೆ ನಿಮ್ಮ ಅಮೌಂಟ್ ರಿಮೈನಿಂಗ್ ಅಮೌಂಟ್ ಹೆಚ್ಚು ಗ್ರೋತ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸೇಫ್ ವಿಡ್ರಾಲ್ ಎಷ್ಟು ಅಂತಂದ್ರೆ ನೀವು 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, 12% ಗ್ರೋತ್ ಆಯ್ತು ಕೂಡ ಜಸ್ಟ್ 6% ವಿಡ್ರಾಲ್ ತಗೊಂಡ್ರೆ ತುಂಬಾ ಒಳ್ಳೇದು. 6% ವಿಡ್ರಾಲ್ ಅಂದ್ರೂ ಕೂಡ ನಿಮ್ಗೆ 3 ಲಕ್ಷ ಆಗತ್ತೆ. ಅದನ್ನ ತಿಂಗಳ ಡಿವೈಡ್ ಮಾಡಿದ್ರೆ 25,000 ರೂಪಾಯಿ ನಿಮ್ಗೆ ತಿಂಗಳ ರಿಟರ್ನ್ ಬರ್ತಾ ಹೋಗುತ್ತೆ, ವಿಚ್ ಇಸ್ ವೆರಿ ಗುಡ್. ಅದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ 50 ಲಕ್ಷ ರೂಪಾಯಿ ಫರ್ದರ್ ಅಪ್ರಿಶಿಯೇಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಇದನ್ನ ನಾನು ಇನ್ನೂ ನಿಮ್ಗೆ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು ಸ್ಕೀಮ್, ಫ್ರಾಂಕ್ಲಿನ್ ಇಂಡಿಯಾ ಈಕ್ವಿಟಿ ಹೈಬ್ರಿಡ್ ಫಂಡ್ ಅಂತ ಹೇಳಿ, ಈ ಸ್ಕೀಮ್ ಅಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಸ್ಕೀಮ್ ಅಂದ್ಬಿಟ್ಟು ವಿಚ್ ಇಸ್ ಸ್ಟಾರ್ಟೆಡ್ ಇನ್ 1999, 1999ರಲ್ಲಿ ಆರಂಭವಾಗಿದೆ. 99ರಲ್ಲಿ ಆರಂಭವಾದಾಗ ನೀವು 20 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರ. ಸೊ 20 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ತಿಂಗಳ 10,000 ರೂಪಾಯಿ ವಿಡ್ರಾಲ್ ತಗೋತಾ ಇದ್ದೀರಾ. ಸೊ ಲಾಸ್ಟ್ 25 ವರ್ಷಗಳಲ್ಲಿ ನೀವು ಟೋಟಲ್ ವಿಡ್ರಾಲ್ ತಗೊಂಡಿರುವಂತ ದುಡ್ಡು ಬಂದ್ಬಿಟ್ಟು 27,70,000 ರೂಪಾಯಿ ವಿಡ್ರಾಲ್ ತಗೊಂಡಿದ್ದೀರಾ. ಆದ್ರೂ ಕೂಡ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 2024 ಇದು 2,54,00,000 ರೂಪಾಯಿ ಇದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಫಸ್ಟ್ ನೀವು 1999ರಲ್ಲಿ 20 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. 20 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್. ಸೊ NAV ಬಂದ್ಬಿಟ್ಟು 10 ರೂಪಾಯಿ ಇರುತ್ತೆ. ಯಾವುದೇ ಮ್ಯೂಚುವಲ್ ಫಂಡ್ ಸ್ಕೀಮ್ ಕೂಡ ಫಸ್ಟ್ ಸ್ಟಾರ್ಟ್ ಆದಾಗ ಅದ್ರ NAV ಬಂದ್ಬಿಟ್ಟು 10 ರೂಪಾಯಿನ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ 2001ರಲ್ಲಿ ನೀವು ವಿಡ್ರಾಲ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ, ಒಂದ್ ವರ್ಷ ಇಲ್ಲಿ ವಿಡ್ರಾಲ್ ತಗೊಂಡಿಲ್ಲ, ಆಮೇಲೆ ವಿಡ್ರಾಲ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ 1 ವರ್ಷ 2 ವರ್ಷ ಬಿಟ್ರೆ ನಿಮ್ಮ ಕ್ಯಾಪಿಟಲ್ ಹೆಚ್ಚು ಗ್ರೋತ್ ಆಗುತ್ತೆ, ಹೆಚ್ಚು ಅಪ್ರಿಶಿಯೇಟ್ ಆಗುತ್ತೆ. 1 ವರ್ಷ 2 ವರ್ಷ ಬಿಟ್ರೆ ವಿಚ್ ಇಸ್ ವೆರಿ ಗುಡ್ ಫಾರ್ ಯು. ಸೊ 2001ರಲ್ಲಿ ಏನಾಯ್ತು ಅಂತಂದ್ರೆ ಸ್ವಲ್ಪ ಮಾರ್ಕೆಟ್ ಕರೆಕ್ಷನ್ ಆಗಿ ಸ್ಟಾರ್ಟ್ ಆಯ್ತು ಬಿಕಾಸ್ ಆಫ್ ಡಾಟ್ ಕಾಮ್ ಬಬಲ್ ಇಂದಾಗಿ ಮಾರ್ಕೆಟ್ ಕರೆಕ್ಷನ್ ಆಗಿ ಸ್ಟಾರ್ಟ್ ಆಯ್ತು. NAV ಬಂದ್ಬಿಟ್ಟು 10 ರೂಪಾಯಿಂದ 8 ರೂಪಾಯಿ ಬಂತು. ಇಲ್ಲಿ ನಿಮ್ದು 20 ಲಕ್ಷ. ಸೊ 20 ಲಕ್ಷದಿಂದ 17 ಲಕ್ಷಕ್ಕೆ ಬಂತು. ಇಲ್ಲಿ ನಿಮ್ಗೆ ವಿಡ್ರಾಲ್ ತಗೋತಾನೆ ಇದ್ದೀರಾ ನೀವು. ಸೊ ನೆಕ್ಸ್ಟ್ 2001ರಲ್ಲಿ ಮತ್ತೆ ಸ್ವಲ್ಪ ಮಾರ್ಕೆಟ್ ಗ್ರೋತ್ ಆಯ್ತು, 8ರಿಂದ 9ಕ್ಕೆ ಬಂತು NAV. ಇಲ್ಲಿ ನಿಮ್ಗೆ 16 ಲಕ್ಷದಿಂದ 18 ಲಕ್ಷಕ್ಕೆ ಬಂತು. ಆದ್ರೆ .com ಬಬಲ್ ಇದರ ತೀವ್ರತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹೋದಾಗ ಮಾರ್ಕೆಟ್ ಹತ್ರ 40% ಮಾರ್ಕೆಟ್ ಕರೆಕ್ಷನ್ ಆಗುತ್ತೆ. 40% ಕರೆಕ್ಷನ್ ಆದಾಗ ನಿಮ್ಮ NAV 10 ರೂಪಾಯಿದಿಂದ 7 ರೂಪಾಯಿ ಬರುತ್ತೆ. 7 ರೂಪಾಯಿ ಬಂದಾಗ ಮಾರ್ಕೆಟ್ 40% ಕರೆಕ್ಷನ್ ಆದ್ರೆ ನಿಮ್ಮ ವ್ಯಾಲ್ಯೂನು ಡೌನ್ ಬರ್ಲೇಬೇಕಲ್ವಾ.
ಸೊ ಇಲ್ಲಿ 20 ಲಕ್ಷದಿಂದ ನಿಮ್ಮ ವ್ಯಾಲ್ಯೂ ಎಷ್ಟು ಬಂತು ಅಂತಂದ್ರೆ 13 ಲಕ್ಷ ಬಂತು. ಯಾರಾದ್ರೂ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲವ್ರು ಆದ್ರೆ ಭಯ ಬಿದ್ಬಿಟ್ಟು ಇಮಿಡಿಯೇಟ್ ಆಗಿ ಎಕ್ಸಿಟ್ ಆಗ್ತಾರೆ. ಸೊ ಮಾರ್ಕೆಟ್ ವಾಲಟಿಲಿಟಿ, ಅಪ್ಸ್ ಅಂಡ್ ಡೌನ್ಸ್, ಮಾರ್ಕೆಟ್ ಬಗ್ಗೆ ನಾಲೆಜ್ ಇದ್ದವರು ಮಾತ್ರ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮತ್ತು ಹೋಲ್ಡ್ ಮಾಡ್ತಾರೆ. ಸೊ ಕಾನ್ಫಿಡೆನ್ಸು, ಕರೇಜು, ಕನ್ವಿಕ್ಷನ್ ಇಲ್ಲ ಅಂತಂದ್ರೆ ಯಾರು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಚಾನ್ಸ್ ಇಲ್ಲ, ಯಾಕಂದ್ರೆ ಭಯ ಬಿದ್ದು ಎಕ್ಸಿಟ್ ಆಗಿರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ನೀವು ತಿಂಗಳ 10,000 ರೂಪಾಯಿ ವಿಡ್ರಾಲ್ ಬರ್ತಾ ಇದೆ, ಆದ್ರೂ ಕನ್ವಿಕ್ಷನ್ ಇಟ್ಕೊಂಡು ಸ್ವಲ್ಪ ಹೋಲ್ಡ್ ಮಾಡಿದ್ದೆ ಆದ್ರೆ ಸೊ ನೋಡಿ ಏನಾಗ್ತಿತ್ತು ಅಂತಂದ್ರೆ ಮತ್ತೆ ಮಾರ್ಕೆಟ್ ನಿಧಾನವಾಗಿ ಕವರ್ ಆಗ್ತಾ ಬಂತು. 13 ಲಕ್ಷ ಇದೆ 14 ಲಕ್ಷ ಆಗತ್ತೆ, 15 ಲಕ್ಷ ಆಗತ್ತೆ, 16 ಲಕ್ಷ ಆಗತ್ತೆ, 17 ಲಕ್ಷ ಆಗತ್ತೆ. ಸೊ ನಿಧಾನವಾಗಿ ಕವರ್ ಆಗ್ತಾ ಆಗ್ತಾ 2003ರ ಅಂತ್ಯಕ್ಕೆ ಸೊ ನಿಮ್ಮ NAV ಬಂದ್ಬಿಟ್ಟು 7 ರೂಪಾಯಿಂದ ವಾಪಸ್ 10 ರೂಪಾಯಿಗೆ ಬರುತ್ತೆ. ಇಲ್ಲಿ ನಿಮ್ಮ ವ್ಯಾಲ್ಯೂ 16 ಲಕ್ಷಕ್ಕೆ ಬಂತು. 13 ಲಕ್ಷದಿಂದ 16 ಲಕ್ಷಕ್ಕೆ ಬಂತು. ಮತ್ತೆ ಮಾರ್ಕೆಟ್ ನಿಧಾನವಾಗಿ ಕವರ್ ಆಗ್ತಾ ಹೋಗುತ್ತೆ. NAV ಬಂದ್ಬಿಟ್ಟು 10 ರೂಪಾಯಿ, 7 ರೂಪಾಯಿಂದ 12 ರೂಪಾಯಿ ಬಂತು. ಇಲ್ಲಿ ನಿಮ್ಮ ವ್ಯಾಲ್ಯೂ ವಾಪಸ್ 20 ಲ್ಯಾಕಿಗೆ ಬಂತು. ಆದ್ರೂ ಕೂಡ ಮಾರ್ಕೆಟ್ ಇಲ್ಲಿ ಎಷ್ಟೇ ಡೌನ್ ಹೋದ್ರೂ ಕೂಡ ಇಲ್ಲಿ ನಿಮ್ಗೆ 13 ಲಕ್ಷ ಆದ್ರೂ ಕೂಡ ನಿಮ್ಗೆ 10,000 ರೂಪಾಯಿ ವಿಡ್ರಾಲ್ ಕೊಡ್ತಾನೆ ಇದ್ದಾರೆ. ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿ ಕೆಳಗಡೆ ಹೋಗ್ಲಿ, ಯು ಆರ್ ಗೆಟಿಂಗ್ 10,000 ಎವ್ರಿ ಮಂತ್ ಫಿಕ್ಸ್ಡ್. ಇಲ್ಲಿ ವಾಪಸ್ ನಿಮ್ಗೆ 2003ರಲ್ಲಿ ವಾಪಸ್ ನಿಮ್ದು 20 ಲಕ್ಷಕ್ಕೆ ಬಂತು. ನಿಮ್ಮ ವ್ಯಾಲ್ಯೂ ಎಲ್ಲಿತ್ತು ಅದೇ ಲೆವೆಲ್ಗೆ ಬಂತು. ಮತ್ತೆ ಮಾರ್ಕೆಟ್ ನಿಧಾನವಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. 21 ಲಕ್ಷ ಆಯ್ತು, 22 ಲಕ್ಷ ಆಯ್ತು, 24 ಲಕ್ಷ ಆಯ್ತು, 26 ಲಕ್ಷ ಆಯ್ತು. ಇಲ್ಲಿ NAV 10 ರೂಪಾಯಿಂದ 15 ರೂಪಾಯಿ ಬಂತು. ಇಲ್ಲಿ ವ್ಯಾಲ್ಯೂ 26 ಲಕ್ಷ ಆಯ್ತು. ನೆಕ್ಸ್ಟ್ ಹಂಗೆ ಗ್ರೋತ್ ಆಯ್ತಾ ಹೋಯ್ತು. ಗ್ರೋತ್ ಆಗ್ತಾ ಹೋದಾಗ ಇಲ್ಲಿ 27 ಲಕ್ಷ ಬಂತು, 28 ಲಕ್ಷ ಬಂತು. ಸೊ 2005ರ ಅಂತ್ಯಕ್ಕೆ ಸೊ ಇಲ್ಲಿ NAV 7 ರೂಪಾಯಿಂದ 20 ರೂಪಾಯಿ ಬಂತು. ಆದ್ರೆ 10 ರೂಪಾಯಿಂದ 20 ರೂಪಾಯಿ ಬಂದಂಗಾಯ್ತು, ಡಬಲ್ ಆಯ್ತು. ಇಲ್ಲಿ ವ್ಯಾಲ್ಯೂ ನಿಮ್ಗೆ 20 ಲಕ್ಷ ನಿಮ್ದು 31 ಲಕ್ಷ ಆಯ್ತು. ನೆಕ್ಸ್ಟ್ ಇದೇ ರೀತಿ ಗ್ರೋತ್ ಆಗ್ತಾ ಹೋದಾಗ 2026ರ ಅಂತ್ಯಕ್ಕೆ ಇಲ್ಲಿ NAV ಬಂದ್ಬಿಟ್ಟು 27 ಆಯ್ತು. ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ 40 ಲ್ಯಾಕ್ ಆಯ್ತು. ನಿಮ್ದು 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 40 ಲಕ್ಷ ಆಯ್ತು. 10,000 ರೂಪಾಯಿ ವಿಡ್ರಾಲ್ನು ಕೊಟ್ಟಿದ್ದಾರೆ, ಪ್ಲಸ್ ನಿಮ್ಗೆ ಇಲ್ಲಿ ಸೊ ಕ್ಯಾಪಿಟಲ್ನು ಕೂಡ ಡಬಲ್ ಆಯ್ತು, ಅಪ್ರಿಶಿಯೇಟ್ನು ಆಯ್ತು. 2007ರ ಅಂತ್ಯಕ್ಕೆ ಮಾರ್ಕೆಟ್ ಪೀಕಿಗೆ ಹೋಗುತ್ತೆ. ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗುತ್ತೆ. ಅವಾಗ NAV ಬಂದ್ಬಿಟ್ಟು 36 ಆಗತ್ತೆ, 10 ರೂಪಾಯಿಂದ 36 ಆಗತ್ತೆ. ಇಲ್ಲಿ ತಿಂಗಳ ವಿಡ್ರಾಲ್ನು ಸಿಗ್ತಾ ಇದೆ. ಕ್ಯಾಪಿಟಲ್ ಅಮೌಂಟ್ ಎಷ್ಟಾಯ್ತು? 51 ಲಕ್ಷ ಆಯ್ತು. ಎಷ್ಟಾಯ್ತು? 51 ಲಕ್ಷ ಆಯ್ತು, ವಿಚ್ ಇಸ್ ವೆರಿ ಗುಡ್. ಆದ್ರೆ 2008-9ರಲ್ಲಿ ಏನಾಯ್ತು ಅಂತಂದ್ರೆ ಅಕ್ರಾಸ್ ದ ಗ್ಲೋಬ್ ವಿ ಹ್ಯಾಡ್ ರಿಸೆಷನ್. ಇಂಡಿಯಾದಲ್ಲೂ ಕೂಡ ಮಾರ್ಕೆಟ್ ಆ ಸಂದರ್ಭದಲ್ಲಿ 60% ಕರೆಕ್ಷನ್ ಆಗುತ್ತೆ. ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕರೆಕ್ಷನ್ ಆದಂತ ಟೈಮ್ ಅಂತಂದ್ರೆ 2008-9. ಆ ಸಂದರ್ಭದಲ್ಲಿ ಮಾರ್ಕೆಟ್ ಕರೆಕ್ಷನ್ ಆದಾಗ ನಿಮ್ಮ ವ್ಯಾಲ್ಯೂ ಎಲ್ಲಿ ಬರುತ್ತೆ ಅಂತಂದ್ರೆ ಸೊ 38 ಲಕ್ಷಕ್ಕೆ ಬರುತ್ತೆ. 60 ಲಕ್ಷ ಹೋಗಿರೋದು ಸೊ ವಾಪಸ್ ನಿಮ್ಗೆ ಇಲ್ಲಿ 36 ಲಕ್ಷ ಬಂದಿದೆ. ಆಮೇಲೆ ಮತ್ತೆ ಮಾರ್ಕೆಟ್ ನಿಧಾನವಾಗಿ ಕವರ್ ಆಗ್ತಾ ಬರುತ್ತೆ. 2010ಕ್ಕೆ ಆಲ್ಮೋಸ್ಟ್ ಆಲ್ ಮಾರ್ಕೆಟ್ ಎಲ್ಲ ರೀತಿಯಿಂದ ಕವರ್ ಆಗ್ತಾ ಬರುತ್ತೆ. ಇಲ್ಲಿ NAV ಬಂದ್ಬಿಟ್ಟು 45ಕ್ಕೆ ಬರುತ್ತೆ. ಇಲ್ಲಿ ವ್ಯಾಲ್ಯೂ ಬಂದ್ಬಿಟ್ಟು ವಾಪಸ್ 60 ಲಕ್ಷಕ್ಕೆ ಬರುತ್ತೆ. ಅದಾದ್ಮೇಲೆ ಮಾರ್ಕೆಟ್ ಹಿಂತಿರುಗಿ ನೋಡಿಲ್ಲ, ಕಂಟಿನ್ಯೂ ಗ್ರೋತ್ ಆಗ್ತಾ ಹೋಗುತ್ತೆ. 2013 ಸುಮಾರಿಗೆ ನಿಮ್ದು 70 ಲಕ್ಷ ಆಯ್ತು. ಮತ್ತೆ ಮಾರ್ಕೆಟ್ ಕಂಟಿನ್ಯೂ ಗ್ರೋತ್ ಆಗ್ತಾ ಹೋಯ್ತು. 2014ರಲ್ಲಿ 77 ಲಕ್ಷ ಆಯ್ತು. ನಿಮ್ಗೆ ವಿಡ್ರಾಲ್ ಬರ್ತಾ ಇದೆ ತಿಂಗಳ ತಿಂಗಳ, ಪ್ಲಸ್ ನಿಮ್ಗೆ ಇಲ್ಲಿ ನಿಮ್ಮ ವ್ಯಾಲ್ಯೂ 77 ಲಕ್ಷ ಆಯ್ತು, ವಿಚ್ ಇಸ್ ವೆರಿ ಗುಡ್. ಅದೇ ರೀತಿ ಮತ್ತೆ ಮಾರ್ಕೆಟ್ ಕಂಟಿನ್ಯೂ ಗ್ರೋತ್ ಆಗ್ತಾ ಹೋಗುತ್ತೆ. 86 ಲಕ್ಷ ಆಯ್ತು, 88 ಆಯ್ತು, 90 ಆಯ್ತು, 94 ಆಯ್ತು. 2014ರ ಅಂತ್ಯದಲ್ಲಿನೇ 77 ಲಕ್ಷದಿಂದ 1 ಕೋಟಿಗೆ ಬರುತ್ತೆ. 2020ರ ಸುಮಾರಿಗೆ ಎಷ್ಟು ಬರುತ್ತೆ ಅಂತಂದ್ರೆ 1,60,00,000 ಲಕ್ಷ ಬರುತ್ತೆ. ಇದೇ ರೀತಿ ಗ್ರೋತ್ ಆಗ್ತಾ ಆಗ್ತಾ 2024ರ ಸುಮಾರಿಗೆ ಇಲ್ಲಿ 2,50,00,000 ಲಕ್ಷ ಬಂದಿದೆ. ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಎಷ್ಟು ಅಮೌಂಟ್? 20 ಲಕ್ಷ. ಇಲ್ಲಿ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಇರೋದೆಷ್ಟು? 2,54,00,000. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಒಂದು 50 ಲಕ್ಷ ರೂಪಾಯಿ ಕಾರ್ಪಸ್ ಇದ್ರೆ ಅದನ್ನ SWP ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮಂತ್ಲಿ ಯಾವ ರೀತಿ ರಿಟರ್ನ್ ತಗೋಬಹುದು ಅನ್ನೋದನ್ನ 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಬಂದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನಾನೊಬ್ಬ ಫಿನಾನ್ಷಿಯಲ್ ಪ್ಲಾನರ್, ಸೊ ಮ್ಯೂಚುವಲ್ ಫಂಡ್ ಅಡ್ವೈಸರ್. ಸೊ ನಿಮ್ದು ಏನಾದರೂ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಫ್ರೀಯಾಗಿ ರಿವ್ಯೂ ಮಾಡ್ಕೊಡ್ಬೇಕು ಅಂತಂದ್ರೆ ಕೆಳಗಡೆ ಕಾಣ್ತಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಟಾಪಿಕ್ನೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್, ಸಿ ಯು ಆಲ್.